ಉಪಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ನಮಗೆ ಸಹಾಯಕವಾಗಿವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಪ್ರಚಾರ ನಡೆಸುತ್ತಿರುವಂಥ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಗೆಲುವಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯಕವಾಗುತ್ತೆ, ಕೈ ಹಿಡಿಯುತ್ತೆ ಅಂತ ತಿಳಿಸಿದ್ದಾರೆ. ಉಮೇಶ್ಗೆ ಮೇಟಿ ಗೆಲುವಿನ ಅಂತರ ಗೊತ್ತಿಲ್ಲ, ಆದರೆ ಕಂಫರ್ಟೇಬಲ್ ಆಗಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿರಂತರವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅಬ್ಬರದ ಪ್ರಚಾರದ ಮಧ್ಯೆಯೂ ಕೂಡ ಅನೇಕ ಕಡೆಗಳಲ್ಲಿ ಹೋಗ್ತಾ ಇದ್ದಾರೆ. ಹೇಳಿ ಕೇಳಿ ಈ ಬಾರಿ ಯಾವುದು ಕೈ ಹಿಡಿಯುತ್ತೆ? ಮುಖ್ಯಮಂತ್ರಿಗಳು ಹೇಳಿದಂತೆ ಗ್ಯಾರಂಟಿಗಳು ಕೈ ಹಿಡಿಯುತ್ತಾ, ವರ್ಚಸ್ಸು ಕೈ ಹಿಡಿಯುತ್ತಾ, ಅನುಕಂಪ ಕೈ ಹಿಡಿಯುತ್ತಾ, ಅಭಿವೃದ್ಧಿ ಕೈ ಹಿಡಿಯುತ್ತಾ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಬರೀ ಆರೋಪ ಮಾಡೋದ್ರೆ ಸುಳ್ಳು ಹೇಳಬಾರ್ದು. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಈಗ ನನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನಿನ್ನ ಮೇಲೆ ಆರೋಪ ಮಾಡ್ತೀನಿ, ನಾನು ವಿಶ್ವಾಸ ದ್ರೋಹಿ ಅಂತ. ನೀ ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ಮತ್ತೆ ಸುಮ್ಮನೆ ಹೇಳ್ಬಿಟ್ರೆ ವಿಶ್ವಾಸ ದ್ರೋಹಿ ಅಂತ, ಕಳ್ಳ ಅಂತ ಹೇಳ್ತೀನಿ ನಾನು ಯಡಿಯೂರಪ್ಪನಿಗೆ. ಹಾಗಾದ್ರೆ ಕಳ್ಳನ ಅವರು? ಭ್ರಷ್ಟ ಅಂತ ಹೇಳ್ತೀನಿ. ಭ್ರಷ್ಟನ? ಸುಮ್ಮನೆ ದಾಖಲಾತಿ ಇಲ್ಲೇನೆ ಹೇಳ್ಬಾರ್ದು. ಏನಾದ್ರು ಆಧಾರ ಇಟ್ಕೊಂಡು ಇದು ಹೇಳ್ಬೇಕಲ್ವ. ಈಗ ಸಿದ್ದರಾಮಯ್ಯ ಭ್ರಷ್ಟ ಅಂತ ಅನ್ಬೇಕಾದ್ರೆ ನಾನು ಯಾರ ಹತ್ರ ಲಂಚ ತಗೊಂಡಿರ್ಬೇಕಲ್ಲಪ್ಪ. ಯಾರಿಗಾರು ವಿಶ್ವಾಸ ದ್ರೋಹ ಮಾಡಿರ್ಬೇಕಲ್ಲ. ವಿಶ್ವಾಸ ದ್ರೋಹಿ ಯಡಿಯೂರಪ್ಪನಿಗೆ ಪಾಪ ಅರಳು ಮರಳು ವಯಸ್ಸಾಗ್ಬಿಟ್ಟಿದೆ. ಅರಳು ಮರಳು ಅವ್ರ ಕಾಲದಲ್ಲಿ ಯಾರಿಗೆ ಭ್ರಷ್ಟರು ಅಂತ ಕರೆದದು? ಬಸನಗೌಡ ಯತ್ನಾಳ್ ಯಾರಿಗೆ ಕರೆದದು? ಯಾರಿಗ್ರಿ ಕರೆದದು? ಯಾವ ಪಾರ್ಟಿಯವರು ಅವರು? ಆಗ ಉಚ್ಚಾಟನೆ ಮಾಡಿದ್ರಾ? ಆಗ ಬಿಜೆಪಿನಲ್ಲಿ ಇದ್ರಲ್ಲ, ಕರೆದಿದ್ರಲ್ಲ. ಮತ್ತೆ ಭ್ರಷ್ಟರಲ್ವಾ ಯಡಿಯೂರಪ್ಪ? ಮಾರಿಷಸ್ನಲ್ಲಿ 10,000 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಮಾರಿಷಸ್ನಲ್ಲಿ 10,000 ಕೋಟಿ. ನಾನು ಹೇಳಿರೋದಲ್ಲ, ಇದು ಅವ್ರ ಪಾರ್ಟಿ ಮನುಷ್ಯನೇ ಹೇಳಿರೋದು. ವಿಶ್ವನಾಥ ಏನಂತ ಹೇಳಿದ? ನಮ್ಮ ಮೈಸೂರಿನ ವಿಶ್ವನಾಥ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು. ಯಾರೋ